ಮಾಡಕ್ ಬಹಳ ಕಷ್ಟ ಅದ. ಬಗನಾಳದೊಳಗ ಸುಮ್ಮನೆ ಏನು ಬಟ್ಟಿ ಇಡಂಗಿಲ್ಲ, ಇಟ್ರ ಕಪ್ಪ ಹತ್ತದ. ಗುರುಗಳಿಗೆ ಒಮ್ಮೆ ನಾ ಓದಂತ ಸಂದರ್ಭದೊಳಗ ಎದಿ ನೋವು ಬಂದ್ಬಿಡಿತ್ತು ಹಡಗಲಿ ಸ್ವಾಮಿಗಳಿಗೆ. ಯಾರ ಮುಂದೆ ಹೇಳ್ಬೇಕು, ಇದು ನಾವು ಒಂದಿನ 2 ದಿನ ಓದಾಗ ಸರಿ ಹಿಂಗಾಯ್ತು. ಆದ್ರೆ ಪ್ರತಿದಿನವೂ ಕೂಡ ಈ ನೋವನ್ನ ಅನುಭವಿಸ್ತಾ ಇದ್ದಾರೆ ಈ ಭಾಗದ ಜನ, ಈ ಭಾಗದ ಮಕ್ಕಳು. ಆ ನೋವನ್ನ ನಿವಾರಣೆ ಮಾಡೋದಕ್ಕಾಗಿ ಯಾರಿಂದ ಸಾಧ್ಯ? ಅದಕ್ಕಾಗಿ ಈ ನೋವನ್ನ ಪಡಬಾರ್ದು. ಯಾಕಂದ್ರೆ ಇದು ಬರೀ ನೋವಲ್ಲ, ಇದು ಸಾವಿನ ಅಂಚೆಯಲ್ಲಿ ಸಾಕ್ತಾ ಇದೆ. ಎಷ್ಟೋ ಮಕ್ಕಳು ಇದರಿಂದ, ಈ ಕಂಪನಿಗಳಿಂದ ಸಾಯ್ತಾ ಇದ್ದಾರೆ. ಎಷ್ಟೋ ಮೆತ್ತನಗಳು ಹಾಳಾಗಿದ್ದಾವೆ. ಅಷ್ಟೇ ಅಲ್ಲ, ಪರಿಸರ ಮಾಲಿನ್ಯ ಹಾಳಾಗಿದೆ. ಎಲ್ಲಿ ಕೂಡ ಪರಿಸರ ಶುದ್ಧವಾಗಿ ಉಳಿತಾ ಇಲ್ಲ. ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ. ನೋಡಿ, ನೀವೆಲ್ಲ ಫ್ಯಾಕ್ಟರಿ ಇರ್ತಕ್ಕಂತ ಒಂದು ಆ ಬದುವಿನಲ್ಲಿ, ಅಲ್ಲಿ ಆ ಯಾವ ಏರಿಯಾದಲ್ಲಿ ಹೋಗಿ ನೀವು ದನಕರುಗಳನ್ನ ಬಿಡ್ರಿ. ಎತ್ತು, ಎಮ್ಮೆ, ಆಕಳ, ಈ ಆಡು ಇವನ್ನೆಲ್ಲ ಹೋಗಿ ಬಿಡ್ರಿ. ಯಾವಾದ್ರೂ ಅಲ್ಲಿ ಬೆಳೆದಿರ್ತಕ್ಕಂಥ ಪೈರುಗಳನ್ನ ತಿಂತಾವೇನು? ಅಲ್ಲಿರ್ತಕ್ಕಂಥ ಮೇವುಗಳನ್ನ ತಿಂತಾವನು? ಏನೂ ತಿನ್ನಂಗಿಲ್ಲ. ಮತ್ತ ಅವು ಏನ್ ತಿನ್ಬೇಕು? ಈ ಪರಿಸರ ಇದ್ರನೇ ಈ ನಾಡು ಸುಂದರ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ತಟದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಸಮೃದ್ಧವಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಕೊಪ್ಪಳದೊಳಗೆ ಯಾವುದೇ ತರದಾಗಿರ್ತಕ್ಕಂಥ ತೊಂದರೆ ಇಲ್ಲ ಅಂತ ಹೇಳಿ. ಎಷ್ಟು ಫ್ಯಾಕ್ಟರಿ ಅದಾವ್ರಿ ನಮ್ಮ ಕೊಪ್ಪಳದ ಜಿಲ್ಲೆ ಒಳಗೆ? ಎಷ್ಟು ಫ್ಯಾಕ್ಟರಿ ಅದಾವ್ರಿ? 202 ಫ್ಯಾಕ್ಟರಿಗಳದಾವು. ಎಷ್ಟು ಅದಾವ್ರಿ? ಮತ್ರಿ ಒಂದೊಂದು ಫ್ಯಾಕ್ಟರಿನ ಅಲ್ಲೇ ನಿಮ್ಮ ಮನೆ ಮುಂದೆ ಕಟ್ಕೋರಪ್ಪ. ನೀವೇನ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲ್ಲ. ಒಪ್ಪಿಗೆ ಕೊಟ್ಟಿರ್ತಕ್ಕಂಥವ್ರು ನೀವು ಎಷ್ಟೆಷ್ಟು ಮಾಡಿರಿ ಗೊತ್ತೈತೆ ನಮಗೆ. ನಮಗೇನು ಗೊತ್ತಿಲ್ಲ ಅಂತಲ್ಲ, ನೀವು ಎಷ್ಟೆಷ್ಟು ಮಾಡ್ರಿ ಅನ್ನೋದು ಎಲ್ಲ ಗೊತ್ತೈತೆ ನಮಗೆ. ಅಲ್ಲಿ ಹೋಗಿ ಕಟ್ಕೊಳ್ರಲ್ಲ. ಬೇರೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಪ್ರದೇಶ ಅದ, ಬಯಲು ಪ್ರದೇಶ ಅದ. ಆ ಬಯಲು ಪ್ರದೇಶದಲ್ಲಿ ಕಟ್ರಿ. ಯಾಕೆ ನಿಮಗ ಊರ ಪಕ್ಕಗಳಲ್ಲೇ ಬೇಕು ಈ ಕಂಪನಿಗಳು? ಕೊಪ್ಪಳ ಪಕ್ಕದಲ್ಲಿ ಯಾಕೆ ಬೇಕು? ಊರಿಗೆ ಹತ್ರ ಇರ್ತಕ್ಕಂಥದ್ರಲ್ಲಿ ಯಾವ ಕಂಪನಿಗಳ ಸ್ಥಾಪನೆ ಮಾಡಬಾರ್ದು. ನೀವೆಲ್ಲ ಅಂದಿರ್ತೀರಿ ಏನಂತ? ಇದನ್ನೆಲ್ಲವನ್ನ ದುಶ್ಚಟಗಳನ್ನ ದೂರ ಇರ್ಬೇಕಂತೀರಲ್ಲ, ಅದಕ್ಕಂತೂ ಅರ್ಥ ತೆಗೆತಿದ್ರು. ಪ್ರತಿದಿನವೂ ಕೂಡ ಜೀವನ ಮಾಡಲಿಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯನ್ನ ಎಲ್ಲ ರೈತ ಬಾಂಧವರು, ಎಲ್ಲ ಈ ಯಾವ ಭಾಗದಲ್ಲಿರ್ತಕ್ಕಂಥವ್ರು ಅನುಭವಿಸ್ತಾ ಇದ್ದಾರೆ ಪ್ರತಿದಿನವೂ ಕೂಡ. ಆದ್ರೆ ಅವ್ರು ಯಾರು ಬಂದಿಲ್ಲ ಅಂತಂದೇಳಿ ನೀವು ಭಾವಿಸಬೇಡ್ರಿ. ಅವರು ಬಂದ್ರಂತಂದ್ರೆ ಇದು ಉಳಿಯಂಗಿಲ್ಲ, ಇದು ಕಂಪನಿ ಉಳಿಯಂಗಿಲ್ಲ. ಇದು ಯಾವ ಕಂಪನಿನೂ ಉಳಿಯಂಗಿಲ್ಲ. ಎಲ್ಲವೂ ಕಿತ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಹೆಂಗ ಅತಿವೃಷ್ಟಿ ಮಹಾವೃಷ್ಟಿ ಕಾಲಕ್ಕೆ ಆಗ್ತದಂತ ಹೇಳ್ತಾರಲ್ಲ, ಒಮ್ಮೊಮ್ಮೆ ಹಿಂಗ ಭಗವಂತನ ಸೃಷ್ಟಿಯೊಳಗ ಏನಾದ್ರೂ ಏರ್ಪೇರ್ ಆತವ್ರು ಎಲ್ಲವನ್ನೂ ಕಿತ್ಕೊಂಡು ಹೋಗ್ತಾವ. ಆದ್ರೆ ಅದು ಆಗ್ಬಾರ್ದು ಅಂತಂದ್ರೆ ಇದು ನಿಮ್ಮ ಕೈಯೊಳಗದ ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರ ಕೈಯೊಳಗದ. ನಾವು ಇಷ್ಟು ದಿನ ಶಾಂತ ರೀತಿಯಿಂದ ನಮ್ಮ ಅಲಂಪ್ರಭು ಬೆಡದೂರ್ ಸರ್ ಅವರು ಬಹಳ ನಮ್ರತೆಯಿಂದ ವಿನಯದಿಂದ ಎಲ್ಲರಿಗೂ ಸಹಕಾರವನ್ನ ಕೊಡ್ತಾ ನೀವು ಸರಳವಾಗಿ ಕಿತ್ಕೊಂಡು ಹೋಗ್ರಿ, ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರು. ಎಲ್ಲಿ ತನಕ ಅಂತ ತಡ್ಕೊಂತಾನ್ರಿ ಮನುಷ್ಯ? ಕುತ್ತಿಗೆ ಬರೋ ತನಕ ತಡ್ಕೊಂತಾನ, ಮ್ಯಾಗ ಬಂದ ಮ್ಯಾಗ ತಡಕ್ ಆಗಂಗಿಲ್ಲಲ್ಲ. ಈಗ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ಬರೀ ಹೈವೇ ಬಂದಾಗ್ಯದ. ಈ ಹೈವೇ ಬರೀ ಇವತ್ತೊಂದ ದಿನ ಅಲ್ಲ, 1 ತಿಂಗಳು ಬಂದ್ ಮಾಡ್ರಿ. ಬರೇ ಇದು ಕೇಂದ್ರ ರಾಜ್ಯ ಸರ್ಕಾರ ಕಷ್ಟ ಅಲ್ಲ, ಬಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗಿಬಿಟ್ಲಿದ. ಯಾಕೆ ಅಡ್ಡಾಡ್ತೀರಿ? ನಮ್ಮ ಜಮೀನ್ ಕಸ್ಕೊಂಡಿರಿ, ನಮ್ಮೆಲ್ಲ ಪರಿಸರ ಹಾಳು ಮಾಡಾಕತ್ತೀರಿ, ನಮ್ ಕೆರಿ ಕಸ್ಕೊಂಡಿರಿ. ಬರೀ ಎಷ್ಟು ಮಂದಿ ಬರ್ತೀರಿ? ಬರೀ ಎಷ್ಟು ಗಾಡಿ ಓಡಿಸ್ರಿ. ಎಷ್ಟು ಮಂದಿ ಪೊಲೀಸನ್ ಕಳಿಸ್ತೀರಿ? ಎಷ್ಟು ಮಂದಿ ಪೊಲೀಸ್ ಕಳಿಸ್ತೀರಿ? ಎಷ್ಟು ಮಂದಿ ಬರ್ತೀರಿ? ಬರ್ರಿ ನಿಂತ ಬಿಡ್ತೀವಿ ನಾವು. ತೋರ್ಸ್ಕೊಂಡ ನಿಂತೀವಿ ನಾವು. ತೋರ್ಸ್ಕೊಂಡ ಮಳಿ ಪಳಿ ಎಲ್ಲ ತಿಳ್ಕೊಂಡ್ಬಿಡ್ರಿ ನೀವು. ಅದಕ್ಕಾಗಿ ವರ್ಣನ ಆಶೀರ್ವಾದ ಆಯ್ತು. ಫಸ್ಟಿಗೆ ಪ್ರಾರಂಭದೊಳಗೆ ಬರುವಂತ ಸಂದರ್ಭದೊಳಗ ನಮ್ಮ ಅಲ್ಲಿಂದ ಪಾದಯಾತ್ರೆ ಬಂದ್ರು. ಹೌದು ಸರ್. ಪಾದಯಾತ್ರೆ ಬರುವಂತ ಸಂದರ್ಭದೊಳಗ ವರುಣದೇವ ಬಂದು ಹೋದ. ವರುಣದೇವ ಬಂದು ಹೋಗಿರ್ತಕ್ಕಂತ ಸಂಕೇತ ಏನಂತಂದ್ರ ಮಳಿಗಂಜಿ ಹೋಗ್ತಾರಂತಲ್ಲ. ಯಾಕಂದ್ರೆ ರೈತರು ಬಾಳೆ ಮಾಡ್ತಕ್ಕಂಥದ್ದು ಮಳೆಯಿಂದನ ಇಳೆಗೆ ಬೆಳೆಯಿಂದನ ಎಲ್ಲ ನಾಡಿಗೆ ಸಮೃದ್ಧಿ. ಅದನ್ನ ನೆಚ್ಚಿರ್ತಕ್ಕಂಥವ್ರು, ಭೂತಾಯಿಯನ್ನ ನೆಚ್ಚಿರ್ತಕ್ಕಂಥವ್ರು, ಆ ಯಾವ ಪಂಚ ಮಹಾಭೂತಗಳನ್ನ ನೆಚ್ಚಿರ್ತಕ್ಕಂಥವ್ರು, ಅವುಗಳ ಮಧ್ಯದೊಳಗೆ ಬದುಕ್ತಕ್ಕಂಥವ್ರು. ನಿಮ್ಮಂಗ ಎಸಿ ರೂಮ್ ಕುತ್ಕೊಂಡು ಆರಾಮಿಯನ್ನ ಜೀವನ ಮಾಡ್ತಾ ಇಲ್ಲ.
ಹರಾಮಿ ಜೀವನ ಮಾಡ್ತಾ ಇಲ್ಲ. ಅದಕ್ಕೆ ನೀವೆಲ್ಲ ತಿಳ್ಕೋಬೇಕು. ನೀವು ಇವತ್ತು ಪ್ರೊಟೆಕ್ಷನ್ ಇರ್ಬೋದು ನೋಡ್ರಿ, ನಮ್ಮ ಅಗ್ನಿಶಾಮಕದವ್ರು ಇದ್ದಾರೆ. ಬಹುಶಃ ಬೆಂಕಿ ಹಚ್ಚಕ್ಕೆ ಯಾರು ಬಂದ್ರು ಕೂಡ ಅದ ಆರಿಸ್ಕೊಂಡು ಅದನ್ನು ತಂದು ಇಟ್ಕೊಂಡಾರ ಅವ್ರ ಸೇಫ್ಟಿ ಅವರೆಲ್ಲ ರೆಡಿನೇ ಇಟ್ಕೊಂಡಾರ ಪಾಪ. ಏನ್ರಿ ಅಲ್ಲ, ಇವತ್ತೊಂದಿನ ಬಿಡ್ಬೋದು ನೀವು. ರಾತ್ರಿ ಹೊಕ್ಕು ಅಂತಂದ್ರೆ ಒಟ್ಟು ಸುಡ್ಗಾಡ ಮಾಡಿಬಿಡ್ತೀವಿ. ಮತ್ತೆ ಸುಡ್ಗಾಡ ಮಾಡಿಬಿಡ್ತೀವಿ. ಮತ್ತೆ ಇದೇನ್ ಬಹಳ ತಡ್ಕೊಳಂಗಿಲ್ಲ. ಎಷ್ಟಂತ ತಡ್ಕೊಂತಾನ್ರಿ ಮನುಷ್ಯ? ಏನ್ ಬೆಲೆನೇ ಇಲ್ಲಲ್ಲ. ಒಬ್ರು ಗುರುಗಳು ಬಂದು ಹೇಳ್ತಾರ, ಒಬ್ರಿಗೆ ನಾಡಿನ ಜಗದ್ಗುರುಗಳು ಹೇಳಾಕತ್ತಾರ, ಎಲ್ಲ ರೈತರು ಹೇಳಾಕತ್ತಾರ ಅಂತಂದ್ರ ರೈತನ ಹೊಟ್ಟಿ ಮ್ಯಾಗ ಹೊಡೆದು ಯಾವ ಮನುಷ್ಯನೂ ಕೂಡ ಬದುಕಲಿಕ್ಕೆ ಈ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ರೈತನ ಹೊಟ್ಟಿ ಮ್ಯಾಗ ಹೊಡೆದಂತಂದ್ರೆ ಅವ ಮಣ್ಣ ತಿಳ್ಬೇಕಾಗತ್ತ ಹೊರತು ಅವ್ರಿಗೆ ಅನ್ನ ಸಿಗಂಗಿಲ್ಲ ಅನ್ನುವಂಥದ್ದನ್ನ ತಿಳ್ಕೊಬೇಕು. ಅದಕ್ಕಾಗಿ ನಾವು ಇದು ಬಹಳ ನೋವಿನ ಮಾತುಗಳನ್ನ ಹಂಚ್ಕೊಳಕತ್ತೀವಿ, ಹೇಳಾಕತ್ತೀವಿ. ನಾವು ಎಲ್ಲರೂ ಕಿತ್ತು ಬಿಡೋಣ, ಹೋಗಿ ಬಂದಿಲ್ಲ ಈಗ ಕಿತ್ತು ಬಿಡೋಣ. ಅಲ್ಲ ಮತ್ತೆ ನೀವು ರೆಡಿ ಇದ್ದೀರಿ ಅಂದ್ರೆ ಕಿತ್ತು ಬಿಡೋಣ. ಅಲ್ಲ ಆ ಮಂದಿ ಬರ್ತಾರ ಅಂದ್ರೆ ಬೇಕಾದ್ರೆ ನೋಡ್ಕೊಳಕ್ ಬರ್ತ. ಇವತ್ತ ಕಿತ್ತಿಸ್ಬಿಡೋಣ. ಇವತ್ತು ಸಾಹೇಬ್ ಬಂದಾರ, ನಾವು ಡಿ ಸಿ ಸಾಹೇಬ್ ಆದ್ರೆ ಇಟ್ಟ ಪಾಪ ಹೊಡ್ಕೊಳಕತ್ತೀವಿ ಬೆಳಕಿಂದ. ಪಾಪ ನಮ್ ಸರ್ ಅವ್ರು ನೋಡ್ರಿ, ಅವ್ರಿಗೆ ಎಷ್ಟು ವಯಸ್ಸ್ರಿ? ನಮ್ಮ ಅಲ್ಲಂ ಸರ್ ಪ್ರಭು ಸರ್ಗೆ ಎಷ್ಟು ವಯಸ್ಸ್ರಿ? 70-80 ವರ್ಷದವು. ಆ ಪುಣ್ಯಾತ್ಮ ಅಷ್ಟ ಅಲ್ಲ, ನೀವೆಲ್ಲರೂ ಅದಿರಿ, ಮತ್ತೆ ಅದಕ್ಕಿಂತ ಹೆಚ್ಚಿಗಿದ್ದಾರ ಅದಿರಿ. ಆದ್ರ ಮುಖಂಡತ್ವದಲ್ಲಿ ಹೇಳಾಕತ್ತೀನಿ ನಾನು ನಿಮಗ, ಎಲ್ಲರೂ ಕೂಡಿ ಸಹಕಾರ ಕೊಟ್ಟಿರಿ. ಯಾಕೆ ಈ ಹೋರಾಟ? ಅವ್ರಿಗೆ ಏನು ಅವ್ರ ಮುಂದೆ ಏನು ಮುಂದೆ 100,000 ವರ್ಷ ಬದುಕಲ್ದು? ಇದು ಮುಂದಿನ ಪೀಳಿಗೆಗೆ, ಮುಂದಿನ ಆ ಸಣ್ಣ ಪೀಳಿಗೆಗೆ ತೊಂದರೆ ಆಗಬಾರ್ದು. ಏನಪ್ಪಾ ಸಾಹೇಬ್ರ ಸುಮ್ಮಿರ್ರಿ, ನೀವು ದಯವಿಟ್ಟು ಸುಮ್ಮಿರ್ರಿ. ಪೊಲೀಸ್ ಸಾಹೇಬ್ರ ಸುಮ್ಮಿರ್ರಿ, ದಯವಿಟ್ಟು ಸುಮ್ಮಿರ್ರಿ. ರೈತರನ್ನ ಕೆಡಕ್ ಬ್ಯಾಡ್ರಿ. ಡಿ ಸಿ ಅವ್ರು ಬರ್ಲಿ, ತೊಂದರೆ ಇಲ್ಲ ಪ್ಲೀಸ್. ಸರ್ ಪೊಲೀಸ್ ಸಾಹೇಬ್ರು ಸುಮ್ಮಿರ್ರಿ ಪ್ಲೀಸ್. ಅವ್ರಿಗೇನು ಅನ್ಬೇಡ್ರಿ, ಸುಮ್ಮಿತ್ ಬಿಡ್ರಿ. ಈಗ ರೊಚ್ಚಿಗೆ ಎದ್ದಿರ್ತಾವ ಹುಲಿಗಳು, ಸುಮ್ಮಿತ್ ಬಿಡ್ರಿ. ಅಲ್ಲ ನೀವು ಹದಿರಿ, ಮತ್ ನೀವಿದ್ರ ನಾವೆಲ್ಲ ದಯವಿಟ್ಟು ಸುಮ್ಮಿರ್ರಿ. ದಯವಿಟ್ಟು ಅವ್ರ ಜೊತೆಗೆ ಏನೋ ಮಾತಾಡ್ಬೇಡ್ರಪ್ಪ. ನಮ್ಮ ಮಂದಿನ ಅಲ್ಲ, ನಮ್ಮ ಮಂದಿನ ಏನೋ ಮಾತಾಡ್ಬೇಡ್ರಿ. ಡಿ ಸಿ ಅವ್ರು ಬರ್ಲಿ, ಮಾತಾಡೋಣ. ಇಲ್ಲಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಇನ್ನ ಬಾಳದ ಬರ್ರಿ. ಇಲ್ಲಿ ಇಷ್ಟಕ್ಕೆ ಎದ್ಬಿಟ್ರೆ ಹೆಂಗ ನೀವು ಅಂತೀನಿ ನಾನು. ಅಲ್ಲೋ ಇಟ್ಟಕ್ಕೆ ರೊಚ್ಚಿಗೆ ಹತ್ರ ಹೆಂಗ ನೀವು ಅಂತೀನಿ ನಾನು. ಬರ್ರಿ, ಇನ್ನ ಬಾಳದ. ಇಲ್ಲಿ ಬರ್ರಿ, ಬರ್ರಿ, ಇಲ್ಲಿ ಕೂಡ್ರಿ, ಎಲ್ಲರೂ ಕೂಡ್ರಿ. ಎಲ್ಲಾ ರೈತ ಮುಖಂಡ್ರು ಕೂಡ್ಬೇಕು. ಇಲ್ಲಿ ಬರ್ರಿ, ಎಲ್ಲರೂ ಬರ್ರಿ, ಹಿರಿಯರು ಬರ್ರಿ, ಎಲ್ಲರೂ ಬರ್ರಿ. ಇಲ್ಲಿ ಕೂಡ್ರಿ, ಎಲ್ಲರೂ ಕೂಡ್ರಿ. ದಯವಿಟ್ಟು ಇಲ್ಲಿ ಕೊಡ್ರಿ, ಇಲ್ಲಿ ಕೇಳ್ರಿ, ನನ್ ಮಾತು ಕೇಳ್ರಿ. ಇಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ. ಬರ್ತಾರ ಕೂಡ್ರಿ. ಇಲ್ಲಿ ಕೂಡ್ರಿ. ಅದನ್ನ ಕಿತ್ತೋಗೆ ತನಕ ಹೋಗದ ಮಾಡಿ ಕೂಡ್ರಿ. ಬಂದ ಮಾಡೋದು ಕೂಡ್ರಿ. ರಸ್ತಾನ ಬಂದ್ ಮಾಡೋದು ಕೂಡ್ರಿ. ಅಡ್ಡಾಡ್ಲಿ, ಬೇಸಿ ಬೇಕಾದಂಗ ಅಡ್ಡಾಡ್ಲಿ. ನಾವು ಅವ್ರ ಪೊಲೀಸ್ ಇವನ್ ತಂದಾರಲ್ಲ, ಪೊಲೀಸ್ ಗಾಡಿ ತಂದಾರ, ಇವನ್ ತರಿಸಾರಲ್ಲ, ಅವ್ರ ಅಂದ್ರೆ ಅಧಿಕಾರ ಐತ ಅಂತಂದೇಳಿ ನಾವು ಟ್ರಾಕ್ಟರ್ ತರ್ತೀವಿ. ನಾವು ಬಂಡಿ ತರ್ತೀವಿ. ಬಂಡಿ ನಾವು ನೀವು ಇವು ಸುಟ್ಕೊಂಡು ಹೋಗ್ಬಿಡ್ತೀವಿ. ಇವು ಸ್ವಲ್ಪ ಏನ್ರ ಇದಾತಂದ್ರ ಬ್ಲಾಕ್ ಆಗಿ ಟಾಪ್ ಬಂದು ಹೋಗ್ಬಿಡ್ತಾವ. ನಾವು ಶಾಂತಿಯಿಂದ ಈ ಯಾವ ಕಾರ್ಯವನ್ನ ಮಾಡ್ಬೇಕಂತ ಅನ್ಕೊಂಡಿವಿ. ದಯವಿಟ್ಟು ಕ್ರಾಂತಿ ರೂಪಕ್ಕ ತರಾಕ ಮುಂದಾಗ್ಬೇಡ್ರಿ. ಕ್ರಾಂತಿಗೆ ನೀವು ಎಡಿ ಮಾಡಿರಪ್ಪ ಅಂತಂದ್ರ ನಿಮ್ಗೆ ಎಷ್ಟು ಬಂದೂಕುಗಳು ನೀಡಂಗಿಲ್ಲ, ಎಷ್ಟು ಪಿಸ್ತೂಲ್ಗಳು ನೀಡಂಗಿಲ್ಲ, ಏನೂ ನೀಡಂಗಿಲ್ಲ. ಮತ್ತ ರೈತರ ಮುಂದ ಮತ್ತ ಲೆಕ್ಕ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಪಿಸ್ತೂಲ್ ಆರಿಸಿದ್ರು ಕೂಡ, ಒಂದೊಂದು ಗುಂಡ್ ಆರಿಸಿದ್ರೆ ನಮ್ಮದ್ರೊಳಗ ತೆಗೆದ್ರಂತಂದ್ರೆ ಏನೂ ಲೆಕ್ಕನ ಕೊಡೋದಿಲ್ಲ. ನಾವು ಹಂಗೆ ತಕ್ಕೊಂತ ಹೋಗಲ್ಲ, ಹಂಗಿರ್ತಾವ. ದಯವಿಟ್ಟು ಅದಕ್ಕಾಗಿ ತಾವ್ಯಾರು ಕೂಡ ಅದಕ್ಕೆ ಎಡೆ ಮಾಡಬಾರ್ದು ಅಂತಂದ್ರ ನೀವು ಮ್ಯಾಲ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಅಷ್ಟ ನೀವು ಅಷ್ಟು ಕೆಲಸ ಮಾಡ್ಬೇಕು. ನೀವು ಉಳಿದ ಕೆಲಸ ಮಾಡಂಗಿಲ್ಲ ನೀವು. ಯಾಕಂದ್ರೆ ನಿಮ್ಮ ಸಹಕಾರನೂ ನಮಗೆ ಇರ್ಬೇಕ. ಒಂದು ಸಂದರ್ಭದೊಳಗೆ ಮತ್ತೆ ಇರಂಗಿಲ್ಲ ಅಂತಂದ್ರೆ ನಿಮ್ಮ ಸಹಕಾರನೂ ಇರ್ತದ. ಆದ್ರೆ ನೀವು ಈ ರೈತರ ತಂಟಕ್ಕೆ ಮಾತ್ರ ಬರಬಾರ್ದು. ಬೇರೆ ಯಾವ್ದಾರ ಕೆಲಸದೊಳಗ ಕಾರ್ಯಕ್ರಮದೊಳಗ ನೀವು ಇದಾಗ್ರಿ, ಇನ್ವಾಲ್ವ್ ಆಗ್ರಿ. ಆದ್ರೆ ರೈತರ ಯಾವ ಕಷ್ಟದೊಳಗ ಇರ್ತಕ್ಕಂತ ಸಂದರ್ಭದೊಳಗ ನೀವು ನಿಮ್ಮ ದಬ್ಬಾಳಿಕೆಯನ್ನ ತೋರ್ಸಾಕ್ ಬಂದ್ರಿ ಅಂದ್ರ ಮತ್ ನೀವು ಕೂಡ ಉಳಿಯಂಗಿಲ್ಲ ಅನ್ನುವಂಥದ್ದನ್ನ ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದೀವಿ. ಅದಕ್ಕಾಗಿ
ತಾವು ಎಲ್ಲರೂ ಈ ಕಡೆ ಬರ್ರಿಪ್ಪ, ಎಲ್ಲರೂ ಈ ಕಡೆ ಬರ್ರಿ, ಆ ಕಡೆ ಏನೋ ಹೋಗ್ಬರ್ರಿ, ಬರ್ರಿ ಪಾಪ ಅವ್ರು ಏನೋ ಅಂದಿದ್, ಬರ್ರಿ ಈ ಕಡೆ ಬರ್ರಿ, ಬರ್ರಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಕುಂದ್ರ ಬರ್ರಿ ನೀವು ಸಾಹೇಬ್ರ, ನೀವು ಆ ಕಡೆ ಹಿಂದಕ್ಕೆ ಸ್ವಲ್ಪ ಕೊಡ್ರಿ, ಬರ್ರಿ ಈ ಕಡೆ ಬರ್ರಿ. ನಮ್ಮ ಮಂದಿನೂ ಕರೆಕತ್ತೀವಿ, ನಿಮಗೂ ಹಿಂದಕ್ಕೆ ಸರ್ಸಾಕತ್ತೀವಿ ನಾವು, ಬರ್ರಿ ಈ ಕಡೆ ಬರ್ರಿ. ಹಾ, ನೀವು ಅದೇರ ಅಂತಂದು ಹೇಳಿದ್ರೆ ನಾವು ಇಷ್ಟು ನಿಂತು ಮಾತಾಡಕತ್ತೀವಿ, ಮತ್ತೆ ಅದನ್ನು ತಿಳ್ಕೊಂಡು ಹೇಳಕತ್ತೀನಿ ನಾನು. ನೋಡಿ, ನಾವು ಇಷ್ಟೆಲ್ಲ ಯಾಕೆ ಮಾತಾಡಕತ್ತೀವಿ ಹೊಟ್ಟಿರುದು ಅಂತಂದು ಹೇಳಿ ಅಂದ್ರ ನಮಗ್ ನೋವಿದೆ. ಮುಂದಿನ ಪೀಳಿಗೆ ಹೇಗೆ ಇಲ್ಲಿ ಜೀವನವನ್ನ ಸಾಗಿಸಬೇಕು, ಹೇಗೆ ನಾವು ಬದುಕನ್ನ ಕಟ್ಕೊಳ್ಬೇಕು. ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತಂದೇಳಿ ಬದುಕಾಕತ್ತೀವಿ. ನಾವು ಆ ಪಕ್ಷದವನು, ಈ ಪಕ್ಷದವನು, ಆ ಜಾತಿಯವನು, ಈ ಜಾತಿಯವನು, ಮೇಲು ಕೀಳು, ಹಿರಿಮೆ ಗರಿಮೆ ಅಂತಂದೇಳಿ ನಾವೆಲ್ಲ ಅದನ್ನ ಇಟ್ಕೊಂಡು ಬಂದಿಲ್ಲ. ನಾವೆಲ್ಲರೂ ಕೂಡ ಒಂದೇ ತೋಟದ ಹೂಬಳಿಗಳು ಅಂತಂದೇಳಿ ಇಲ್ಲೆಲ್ಲ ಬಂದೀವಿ. ಆ ಹೂವಿನ ತೋಟ ಉಳಿಬೇಕಾಗಿತ್ತಂದ್ರೆ ನಾವೆಲ್ಲರೂ ಕೂಡ ಆ ರಕ್ಷಣೆ ಮಾಡಬೇಕು. ಆ ತೋಟ ನಮಗ ಸುಂದರವಾಗಿ ಕಾಣಬೇಕಾಗಿತ್ತಂದ್ರ, ಆ ತೋಟದಲ್ಲಿ ಚಲೋ ಹೂಗಳು ನಮಗ ಸಿಗ್ಬೇಕಾಗಿತ್ತಂತಂದ್ರ, ಚಲೋ ಫಲವತ್ತತೆಯಾಗಿರ್ತಕ್ಕಂಥ ಬೆಳೆಯನ್ನ ಬೆಳಿತಕ್ಕಂಥ ಸಮೃದ್ಧ ಭೂಮಿ ನಮ್ದು. ನೀವು ಅನ್ಬೋದು ಇಲ್ಲಿ ಕಲ್ಲಾಗಿ ಏನ್ ಬೆಳಿತೀರಿ ಅಂತ. ಎಲ್ಲ ಬೆಳೆ ತೋರಿಸ್ತೀವಿ, ಬರ್ರಿ ನೀವು ಬಿಟ್ಟು ಹೋಗ್ರಿ. ನೀವು ಏನ್ ಬೆಳಿಬೇಕಂತ ಎಲ್ಲಾ ಬೆಳೆ ತೋರಿಸ್ತೀವಿ ನಾವು. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಬೆಳೆಯನ್ನ ಬೆಳೆ ತೋರಿಸ್ತೀವಿ ನಾವು. ಅದಕ್ಕಾಗಿ ಇದ್ರಾಗ ಏನೂ ಬೆಳೆಯಂಗಿಲ್ಲ ಅಂತಂದೇಳಿ ಏನೋ ತಮ್ಮ ಕಷ್ಟಕ್ಕೆ ಕಾರ್ಪಣ್ಯಕ್ಕ ರೈತರು ಭೂಮಿಯನ್ನ ಮಾರ್ಕೊಂಡಿರ್ಬೇಕು. ಆದ್ರೆ ಮಾರ್ಕೊಂಡಾರ ಅಂತಂದೇಳಿ ಅವರನ್ನ ನಾಶ ಮಾಡುವಂತ ಕೆಲಸ ಈ ಬಳ್ಳೋಟ ಕಂಪನಿ ಇವತ್ತ ಮಾಡಾಕತ್ತಂದ್ರ ಇದನ್ನ ಕಿತ್ತು ಹೋಗತ್ತಿರ್ತೀವಿ ಅನ್ನುವಂತ ಶಬ್ದವನ್ನ ಎಲ್ಲರೂ ಮಾಡ್ಬೇಕು. ಎಲ್ಲರೂ ಕೈ ಅದಾವಲ್ಲ, ಎತ್ತರ, ಎರಡು ಕೈ ಎತ್ತರ. ನಾನು ಕೈ ಆ ಕಡೆ ಕೈ ಎತ್ತರ, ಎಲ್ಲರೂ ಕೈ ಎತ್ತರ. ಹಾ, ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ. ಬೇಕೇ ಬೇಕು, ಬೇಕೇ ಬೇಕು, ಹೋಗಲೇಬೇಕು, ಬಲ್ಡೋಟ ಹೋಗಲೇಬೇಕು, ಹೋಗಲೇಬೇಕು, ಬಲ್ಡೋಟ ಕಂಪನಿ, ಬಲ್ಡೋಟ ಹೋಗಲೇಬೇಕು, ಬಲ್ಡೋಟ ಹೋಗಲೇಬೇಕು, ಬಲ್ಡೋಟ ಹೋಗಲೇಬೇಕು, ಬಲ್ಡೋಟ ತೆಗೆಯಲೇಬೇಕು, ಬಲ್ಡೋಟ ತೆಗೆಯಲೇಬೇಕು, ಬಲ್ಡೋಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ತೊಲಗಲಿ ತೊಲಗಲಿ, ಬಲ್ಡೋಟ ತೊಲಗಲಿ, ತೊಲಗಲಿ ತೊಲಗಲಿ, ಬಲ್ಡೋಟ ತೊಲಗಲಿ, ತೊಲಗಲಿ ತೊಲಗಲಿ, ಬಲ್ಡೋಟ ತೊಲಗಲಿ, ತೊಲಗಲಿ ತೊಲಗಲಿ, ಬಲ್ಡೋಟ ತೊಲಗಲಿ. ಬಾಳ ಚಲೋ ಎಲ್ಲ ಹೋರಾಟಕ್ಕೆ ಭರ್ಜರಿ ತಯಾರಾಗೆ ಬಂದಿರಿ ನೀವು. ನೋಡ್ರಿ, ಬಾಳ ಮಂದಿ ತಮ್ಮ ಬ್ಯಾಳೆ ಬೇಯಿಸ್ಕೊಳಕ ರೊಕ್ಕ ಹಂಚಿ ರೊಕ್ಕ ಕೊಟ್ಟ ಎಲ್ಲ ಕರ್ಕೊಂಡ್ ಬಂದಿರ್ತಾರ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರು ತಮ್ಮ ಮನೆಯ ಅನ್ನವನ್ನು ಉಂಡು ಬಂದಿರತಕ್ಕಂಥ ಗಟ್ಟಿ ಕಾಳುಗಳು ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ತಾವು ಕಷ್ಟಪಟ್ಟು ಬೆಳೆದು ತಮ್ಮ ಮನೆಯೊಳಗ ತಾವೆಲ್ಲ ಅದನ್ನ ಮಾಡಿಸಿ ಊಟ ಮಾಡಿ ನಮ್ಮ ಈ ನಾಡು ಉಳಿಬೇಕು, ನಮ್ಮ ನಾಡು ಸಮೃದ್ಧವಾಗಿರ್ಬೇಕು, ಆತ್ಮ ಹಸಿರವಾಗಿರ್ಬೇಕು ಅಂತಂದೇಳಿ ಈ ಯಾವ ಹೋರಾಟಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ನಿಂತಿದ್ದೇವೆ. ಅಂದ್ರ ರಿಷಿ ಅವ್ರು ಬಂದ್ರನ್ರಿ, ಅವರು ಬಾಳ ಚಲೋ ಅದಾರ. ಅವರು ರೈತ ಹೋರಾಟಗಾರರು ಡಿ ಸಿ ಅವ್ರು. ನಾವು ಬಾಳ ಮೊನ್ನೆ ಒಂದ್ಸಲ ಕಾರ್ಯಕ್ರಮದಾಗ ಕೂಡಿದ್ದೀವಿ.